ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾಸ್ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು ತುಂಬಾ ಸಿಂಪಲ್ ಆಗಿರೋವಂಥ ಮಕ್ಕಳುಗಳಿಗೆಲ್ಲ ಇಷ್ಟ ಆಗುವಂಥ ಕಲರ್ಫುಲ್ ಕ್ಯಾಪ್ಸಿಕಮ್ ರೈಸ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ಕಲರ್ ಕ್ಯಾಪ್ಸಿಕಮ್ ಹಾಕೋದ್ರಿಂದ ಮಕ್ಳಿಗೂ ಇಷ್ಟ ಆಗುತ್ತೆ, ನೋಡೋದಕ್ಕೆ ಎಲ್ಲರಿಗೂ ಚೆನ್ನಾಗಿರುತ್ತೆ. ಇವ್ರಿಗೇನಪ್ಪ ಕಾಣಿಸೋದಿಲ್ಲ, ಹಾಗಾದ್ರೂ ಹೀಗೆಲ್ಲ ಹೇಳ್ತಾರಲ್ಲ ಅಂತ ಅನ್ಕೋಬೇಡಿ. ಒಂದು ಇಮ್ಯಾಜಿನೇಷನಲ್ಲೇ ನನಗೆ ಹೇಗೆ ಕಾಣ್ಬೋದು ಅನ್ನೋದು ಒಂದು ಐಡಿಯಾದಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನೀವು ಕೂಡ ಇದನ್ನು ರೆಸಿಪಿನ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಹೇಳಿ. ಇವಾಗ ಕ್ಯಾಪ್ಸಿಕಮ್ ರೈಸ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಸ್ಟವ್ ಆನ್ ಮಾಡಿಕೊಂಡು ದಪ್ಪ ತಳ ಇರೋವಂಥ ಪಾತ್ರೆಯಲ್ಲಿ 3 ರಿಂದ 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಅರ್ಧ ಟೀ ಸ್ಪೂನ್, ಜೀರಿಗೆ ಅರ್ಧ ಟೀ ಸ್ಪೂನ್. ಇವೆರಡು ಚೆನ್ನಾಗಿ ಸಿಡಿಯೋದಕ್ಕೆ ಶುರು ಆಗ್ತಿದೆ. ಹಾಗೆ ಒಂದು 5 ರಿಂದ 6 ಹಸಿಮೆಣಸಿನಕಾಯಿ ಉದ್ದು ಸೀಳ್ಬಿಟ್ಟು ಹಾಕೋಬೇಕು. ಹಸಿಮೆಣಸಿನಕಾಯಿ ಒಂದು 30 ಸೆಕೆಂಡ್ ಫ್ರೈ ಮಾಡ್ಕೊಳ್ತೀನಿ. ದಪ್ಪ ಸೈಜ್ ಈರುಳ್ಳಿ ಒಂದು ಕ್ಯೂಬ್ಸ್ ಆಕಾರದಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಒಂದು ಕ್ಯೂಬ್ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿದು ಹಸಿ ಘಮ ಹೋಗ್ತಿದ್ದ ಹಾಗೆ ಒಂದು 8 ಎಚ್ಚಲು ಬೆಳ್ಳುಳ್ಳಿ, ಅರ್ಧ ಇಂಚು ಶುಂಠಿನ ಚೆನ್ನಾಗಿ ಜಜ್ಜಿಬಿಟ್ಟು ಹಾಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಪೇಸ್ಟ್ ಬೇಕಾದರೂ ಹಾಕೋಬೋದು. ಇದ್ರ ಹಸಿ ಘಮ ಹೋಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿದು ಹಸಿ ಘಮ ಹೋಗ್ತಿದ್ದ ಹಾಗೆ ಸಣ್ಣಕ್ಕೆ ಹೆಚ್ಚಿರುವಂಥ ಮೆಂತ್ಯ ಸೊಪ್ಪು ಒಂದು ಹಿಡಿ. ಈ ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನು ಯಾವಾಗಲೂ ಹೇಳ್ತೀನಲ್ಲ, ಮೆಂತ್ಯ ಸೊಪ್ಪನ್ನ ನೀವೆಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀರಾ ಅದ್ರ ಕಹಿ ಅಂಶ ಹೋಗುತ್ತೆ. ಒಂದು 3 ರಿಂದ 4 ನಿಮಿಷ ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ತೀನಿ. ಮೆಂತ್ಯ ಸೊಪ್ಪು ನೋಡಿ ಎಷ್ಟು ಕಮ್ಮಿ ಆಗಿದೆ, ಇಷ್ಟು ಒಳ್ಳೆ ಘಮ ಕೂಡ ಬರ್ತಾ ಇದೆ. ಮೆಂತ್ಯ ಸೊಪ್ಪಿಲ್ಲ ಅಂತ ಅಂದರೆ ಕಸೂರಿ ಮೇಥಿ ಆದರೂ ಹಾಕೋಬೋದು, ಇಲ್ಲ ಅದ್ರ ಫ್ಲೇವರ್ ಇಷ್ಟಪಡದೇ ಇದ್ದವರು ಪುದೀನ ಸೊಪ್ಪು ಬೇಕಾದರೂ ಹಾಕೋಬೋದು. ಇವಾಗ ಒಂದು 1/4 ಕಪ್ಪಷ್ಟು ಹಸಿ ಬಟಾಣಿ, ಫ್ರೋಝನ್ ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ. ಹಸಿ ಬಟಾಣಿ ಹಾಕೊಳ್ಳೋದಾದರೆ ಒಂಚೂರು ನೀರಲ್ಲಿ ಬೇಯಿಸ್ಕೊಂಡು ಹಾಕ್ಕೊಳ್ಳಿ. ಒಂದು ಟೊಮೆಟೊ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದ್ರ ಹಸಿ ಘಮ ಹೋಗೋವರೆಗೆ ಫ್ರೈ ಮಾಡ್ಕೊಳ್ತೀನಿ. ಟೊಮೆಟೊದು ಒಂಚೂರು ಹಸಿ ಘಮ ಹೋದರೆ ಸಾಕು. ಇವಾಗ ಕ್ಯಾಪ್ಸಿಕಮ್ಮು ಹಾಕಿ ಬೇಯಿಸೋದ್ರಿಂದ ಎಲ್ಲ ಸಾಫ್ಟಾಗಿ ಒಟ್ಟಿಗೆ ಬೇಯುತ್ತೆ. ಗ್ರೀನ್ ಕಲರ್ ಕ್ಯಾಪ್ಸಿಕಮ್ಮು ಒಂದು ಅರ್ಧ ಕಪ್ ಹಾಕೊಳ್ತಾ ಇದ್ದೀನಿ, ಅಂದರೆ ಮೀಡಿಯಮ್ ಸೈಜ್ ತೊಗೊಂಡು. ಯೆಲ್ಲೋ ಕಲರ್ ಕ್ಯಾಪ್ಸಿಕಮ್ಮು ಅರ್ಧ ಕಪ್ಪು. ಈ ಯೆಲ್ಲೋ ಕಲರ್ ಕ್ಯಾಪ್ಸಿಕಮ್ ಲೈಟಾಗಿ ಸ್ವೀಟ್ ಆಗಿರುತ್ತೆ, ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಇದ್ದರೆ ಹಾಕೊಳ್ಳಿ, ಇಲ್ಲ ಅಂದರೆ ಗ್ರೀನ್ ಕಲರಲ್ಲೇ ಹಾಕೊಳ್ಳಿ. 3 ಕಲರ್ ಕ್ಯಾಪ್ಸಿಕಮ್ ಏನಾದರೂ ಸಿಕ್ಕಿದ್ರೆ ಹಾಕೋಬೋದು ನೀವು. ಇವಾಗ ಹೈ ಫ್ಲೇಮಲ್ಲಿ 1 ನಿಮಿಷ ಫ್ರೈ ಮಾಡ್ಕೊಳ್ತೀನಿ. ಈ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಅನ್ನ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕೊಂಡಿದ್ದೆ, ಅದಕ್ಕೋಸ್ಕರ. ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫಸ್ಟು ಇದೆಲ್ಲ ಚೆನ್ನಾಗಿ ಬಿಸಿ ಆಗೋಗಿ ನಂತರ ಲಿಡ್ ಕ್ಲೋಸ್ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಬಿಸಿ ಕೂಡ ಆಗಿದೆ. ಇವಾಗ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಲಿಡ್ ಕ್ಲೋಸ್ ಮಾಡಿಕೊಂಡು ಈ ಕ್ಯಾಪ್ಸಿಕಮ್ಮು ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ತೀನಿ. ಲೋ ಫ್ಲೇಮಲ್ಲೇ ಒಂದು 4 ರಿಂದ 5 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಪ್ರೆಸ್ ಮಾಡಿದ್ರೇ ಗೊತ್ತಾಗ್ತಾ ಇದೆ. ಗೊತ್ತಾಗಲಿಲ್ಲ ಅಂದರೆ ಒಂದು ಸ್ಪೂನಲ್ಲಿ ಎತ್ಕೊಂಡು ತಿಂದು ನೋಡಿ, ಆವಾಗ ಕ್ಯಾಪ್ಸಿಕಮ್ಮು ಟೊಮೆಟೊ ಎಲ್ಲ ಬೆಂದಿದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಇದಕ್ಕೆ ಅನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. 1 ಕಪ್ ಸೋನಾ ಮಸೂರಿ ರೈಸ್ನ ಒಂದು 20 ನಿಮಿಷ ನೀರಲ್ಲಿ ನೆನೆಸಿ ನಂತರ ಇದಕ್ಕೆ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಸಾಫ್ಟಾಗಿ ಮಾಡಿಕೊಂಡು ಕಲಿಸ್ಕೊತಾ ಇದ್ದೀನಿ. ಒಂದ್ಸಲ ಎಲ್ಲ ಸ್ಪ್ಯಾಚುಲಾದಲ್ಲಿ ಮಿಕ್ಸ್ ಮಾಡಿಕೊಂಡು ನಂತರ ಮುಟ್ಟೋಷ್ಟು ಬಿಸಿ ಆಗ್ತಿದೆ ಹಾಗೆ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ. ನಾನು ಅನ್ನ ಯಾವಾಗಲೂ ಒಂದು ಸ್ವಲ್ಪ ಸಾಫ್ಟಾಗಿ ಮಾಡ್ಕೊತೀನಿ. ನೀವು ಬೇಕಾದರೆ ಹುಡಿಯಾಗಿ ಮಾಡಿಕೊಂಡು 1 ಕಪ್ಗೆ 2 ಕಪ್ಪಷ್ಟು ನೀರು ಹಾಕ್ಕೊಂಡ್ರೆ ಹುಡಿಯಾಗುತ್ತೆ. ನಾನು 2.5 ಕಪ್ಪಷ್ಟು ನೀರು ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ. ಎಲ್ಲ ಚೆನ್ನಾಗಿ ಈವನಾಗಿ ಮಿಕ್ಸ್ ಮಾಡ್ಕೊಂಡು ಸ್ಪ್ಯಾಚುಲಾದಲ್ಲಿ ಕಲಿಸ್ಕೊತೀನಿ. ಕೈಯಲ್ಲಿ ಒಂದ್ಸಲ ಎಲ್ಲ ಚೆನ್ನಾಗಿ ಈವನಾಗಿ ಕಲಿಸ್ಕೊಂಡಿದ್ದೀನಿ. ಟೇಸ್ಟ್ ಅಂತೂ ಸಕ್ಕತ್ತಾಗಿದೆ. ಆ ಮೆಂತ್ಯ ಫ್ಲೇವರು, ಶುಂಠಿ ಬೆಳ್ಳುಳ್ಳಿ ಟೇಸ್ಟು, ಜೊತೆಗೆ ಮಧ್ಯ ಈ ಕ್ಯಾಪ್ಸಿಕಮ್ಮು ಬಾಯಿಗೆ ಸಿಗ್ತಾ ಇರುತ್ತೆ ನೋಡಿ. ಆ ಎಲ್ಲೋ ಕ್ಯಾಪ್ಸಿಕಮ್ ಅಂತೂ ಲೈಟಾಗಿ ಸ್ವೀಟಾಗಿರುತ್ತೆ, ತಿನ್ನೋದಕ್ಕೆ ಒಂದು ರುಚಿಯಾಗಿರುತ್ತೆ. ಬಟಾಣಿ ಟೊಮೆಟೊ ಎಲ್ಲ ಬಾಯಿಗೆ ಸಿಗ್ತಾ ಇರೋದ್ರಿಂದ, ಯಾಕೆಂದರೆ ಕ್ಯೂಬ್ಸ್ ಆಕಾರದಲ್ಲಿ ಕಟ್ ಮಾಡ್ಕೊಂಡಿರೋದ್ರಿಂದ ಪ್ರತಿಯೊಂದು ತರಕಾರಿಗಳು ತಿನ್ನಬೇಕಾದ್ರೆ ತುತ್ತು ಸಿಗುತ್ತೆ. ತುಂಬಾ ರುಚಿಯಾಗಿದೆ. ಮಕ್ಳುಗಳಿಗಂತೂ ಈ ಥರ ಕಲರ್ಫುಲ್ ಆಗಿರೋವಂಥ ಅಡುಗೆನ ಮಾಡಿಕೊಟ್ರೆ ಖುಷಿಯಾಗಿ ತಿಂತಾರೆ. ಲಂಚ್ ಬಾಕ್ಸ್ಗಾದರೂ ಪ್ಯಾಕ್ ಮಾಡ್ಕೋಬೋದು ನೀವು, ಅಥವಾ ಬ್ರೇಕ್ಫಾಸ್ಟು, ರಾತ್ರಿ ಡಿನ್ನರು, ಯಾವುದಕ್ಕೆ ಬೇಕಾದರೂ ಈ ರೈಸ್ನ ಪ್ರಿಪೇರ್ ಮಾಡ್ಕೋಬೋದು. ತುಂಬ ಸಿಂಪಲ್ ಆಗಿರೋವಂಥ ಈ ಕ್ಯಾಪ್ಸಿಕಮ್ ರೈಸ್ನ ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.